ಮಾಡ್ತಾರೆ ಅಂದ್ರೆ ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ. ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಬಟ್ ಆತಂಕ ಬೇಡ ಅಂತ ಕೇಂದ್ರ ಸರ್ಕಾರ ಕೂಡ ಸದ್ಯಕ್ಕೆ ಹೇಳ್ತಾ ಇದೆ. ಪತ್ತೆಯಾಗಿರುವ ಪ್ರಕರಣಗಳಲ್ಲಿ ಏನೋ ತೀರಾ ಆತಂಕ ಪಡುವಂತಹ ಪರಿಸ್ಥಿತಿ ಏನಿಲ್ಲ, ಬಟ್ ಎಚ್ಚರಿಕೆ ವಹಿಸಬೇಕು ನೀವು ಅಂತ ಎಲ್ಲಾ ರಾಜ್ಯಗಳಿಗೂ ಸೂಚನೆಯನ್ನ ಹೊರಡಿಸಿದ್ದಾರೆ. ಸೋಂಕಿತರಲ್ಲಿ JN1 ಸೋಂಕಿತರ ಸಂಖ್ಯೆ 53%ರಷ್ಟಿದೆ. ಸೌಮ್ಯ ಲಕ್ಷಣಗಳಿರುವ ಹಿನ್ನೆಲೆಯಲ್ಲಿ ಆತಂಕ ಬೇಡ, ಸಿಂಪ್ಟಮ್ಸ್ ಸ್ವಲ್ಪ ಮೈಲ್ಡ್ ಆಗಿದೆ ಅಂತಿದ್ದಾರೆ. ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಬಟ್ ಜೋಪಾನವಾಗಿರಿ, ಹೆದರಿಕೆ ಪಡ್ಕೊಳ್ಳುವಂತಹ ಅಗತ್ಯ ಇಲ್ಲ. ಅಂಡ್ ಈಗಿರುವಂಥದ್ದು JN1 ಅಂದ್ರೆ ಅದು ಮ್ಯೂಟೆಂಟ್ ಆಗ್ತಾ ಇರುತ್ತಲ್ಲ, ಒಂದೊಂದು ಹೆಸರನ್ನ ಕೊಡ್ತಾ ಹೋಗ್ತಾರೆ. ಈಗ ಇರುವಂಥದ್ದು JN1 ನಮ್ಮಲ್ಲಿ ಕಂಡು ಬಂದಿರೋದು. ಇದರ ಸಿಂಪ್ಟಮ್ಸ್ ಅಂತ ನೋಡಿದಾಗ ಸೌಮ್ಯ ಸ್ವಭಾವವುಳ್ಳ ಅಥವಾ ಮೈಲ್ಡ್ ಸಿಂಪ್ಟಮ್ಸ್. ನೋಡಿ, ಸೆಕೆಂಡ್ ವೇವ್ ಅಲ್ಲೆಲ್ಲ ನೇರವಾಗಿ ಲಂಗ್ಸ್ ಅಟ್ಯಾಕ್ ಆಗ್ತಾ ಇತ್ತು, ಬ್ರೀತಿಂಗ್ ಇಶ್ಯೂಸ್ ಬರ್ತಾ ಇತ್ತು, ವೆಂಟಿಲೇಟರ್ ವ್ಯವಸ್ಥೆ ಬಹಳಷ್ಟು ಕೊರತೆ ಇರ್ತಾ ಇತ್ತು. ಅವಾಗ ಅಂಥದ್ದೆಲ್ಲ ಏನು ಕಂಡು ಬರ್ತಾ ಇಲ್ಲ ಸಿಂಪ್ಟಮ್ಸ್ಗಳು, ಮೈಲ್ಡ್ ಆಗಿದೆ. ಸೊ ಜೋಪಾನ, ಈ ಕ್ರೌಡ್ ಇರುವಂತಹ ಕಡೆಗೆ ಸೇರೋದು ಬೇಡ. ಸೋಷಿಯಲ್ ಡಿಸ್ಟೆನ್ಸ್, ಒಬ್ರು ಮಾತಾಡೋಷ್ಟೊತ್ತಿಗೆ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳಿ. ಮಾಸ್ಕ್ ಹಾಕೊಂಡು ಹೋಗಿ ಎಲ್ಲಿ ಹೋದ್ರು ಕೂಡ. ಬ್ಯಾಗಲ್ಲೊಂದು ಸ್ಯಾನಿಟೈಸರ್ ಬಾಟಲ್ನ ಯಾವಾಗಲೂ ಕ್ಯಾರಿ ಮಾಡ್ತಾರಿ. ಇವೆಲ್ಲವೂ ನಿಮಗೆ ನೀವೇ ತಗೊಳ್ಳುವಂತಹ ಪ್ರಿಕಾಷನ್ಸ್ಗಳು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆ್ಯಂಡ್ ಅದನ್ನ ರಾಜ್ಯಗಳಿಗೂ ಕೂಡ ಪಾಸ್ ಮಾಡ್ತಾ ಇದೆ. ನೀವು ನಿಮ್ಮ ಸ್ಟೇಟಲ್ಲಿ ಒಂದು ಗೈಡ್ಲೈನ್ಸ್ ಅನ್ನ ಹೊರಡಿಸಿ ಜನರಿಗೆ ಜೋಪಾನವಾಗಿರೋಕೆ ಹೇಳಿ ಅನ್ನುವಂಥದ್ದನ್ನ. ಓಕೆ, ಈಗ ಇನ್ನಷ್ಟೇ ಈಗ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಬೇಕಾಗಿದೆ. ಅವ್ರ ಗೈಡ್ಲೈನ್ಸ್ ಬಿಡಲಿ, ರಿಲೀಸ್ ಮಾಡದೇ ಇರಲಿ, ಬಟ್ ನಿಮ್ಮ ಜೋಪಾನದಲ್ಲಿ ನೀವಿರಬೇಕು, ನಮ್ಮ ಜೋಪಾನದಲ್ಲಿ ನಾವಿರಬೇಕು. ಯಾಕಂದರೆ ಮನೇಲಿ ಮಕ್ಕಳು ಇರ್ತಾರೆ, ಪುಟಾಣಿ ವಯಸ್ಸಾಗಿರುವಂಥವ್ರು ಇರ್ತಾರೆ. ಹೀಗಿರುವಾಗ ಕರೋನಾದ ವಿರುದ್ಧ ನಾವೆಲ್ಲರೂ ಹೋರಾಡಲೇಬೇಕು. ಬಟ್ ಸ್ವಲ್ಪ ಸಮಾಧಾನ ಏನು ಅಂತ ಹೇಳಿದ್ರೆ, ಸೆಕೆಂಡ್ ವೇವಲ್ಲೆಲ್ಲ ಬಂತಲ್ಲ, ಏಕ್ದಮ್ ಸಾವನ್ನಪ್ತಾ ಇದ್ರು, ಬ್ರೀತಿಂಗ್ ಇಶ್ಯೂಸ್ ಆಗ್ತಾ ಇತ್ತು, ವೆಂಟಿಲೇಟರ್ ಪ್ರಾಬ್ಲಮ್ ಆಗ್ತಾ ಇತ್ತು, ಅಂಥದ್ದೆಲ್ಲ ಏನು ಸಮಸ್ಯೆ ಇಲ್ಲ ಇವಾಗ ಸದ್ಯಕ್ಕೆ. ಅದೇ ಸ್ವಲ್ಪ ಸಮಾಧಾನದ ಸುದ್ದಿ. ಮತ್ತು ಇನ್ನೊಂದು, ಪೇರೆಂಟ್ಸ್ಗಳು ಮಕ್ಕಳು ಸ್ಕೂಲಿಗೆ ರೀಜಾಯಿನ್ ಆಗ್ತಾ ಇರೋದ್ರಿಂದ, ರೀಓಪನ್ ಆಗ್ತದೆ ಸ್ಕೂಲ್ಗಳು, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿ. ಲಂಚ್ ಬಾಕ್ಸ್ನ ಶೇರ್ ಮಾಡ್ಕೊಳ್ಳೋಕೆ ಹೇಳಬೇಡಿ. ಬಾಟಲ್ಗಳನ್ನು ಮನೆಯಲ್ಲಿ ಬಿಸಿ ನೀರನ್ನು ಆರಿಸಿ ಕುದಿಸಿ ತಣ್ಣಗೆ ಮಾಡಿ ಕೊಟ್ಟು ಕಳಿಸಿ ಅಂತೆಲ್ಲ ಡಾಕ್ಟರ್ಸ್ಗಳು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಹೇಳಿರ್ತಾರೆ. ನೀವು ಹಾಸ್ಪಿಟಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಡಾಕ್ಟರ್ಗಳೇ ಕೆಲವೊಂದನ್ನು ಹೇಳಿರ್ತಾರೆ, ಅದೆಲ್ಲವನ್ನ ಪಾಲನೆ ಮಾಡಿ ಅಷ್ಟೇ, ಇನ್ನೇನು ಅಲ್ಲ. ಹೆದರ್ಕೊಂಡ್ರೆ ಪ್ರಯೋಜನ ಇಲ್ಲ. ಮಹಾಮಾರಿ, ಈ ಒಂದು ಕರೋನಾಗೆ ರಾಜ್ಯದಲ್ಲಿ ಆಲ್ರೆಡಿ ಒಂದು ಬಲಿಯಾಗಿದೆ. ಸೊ ಕರೋನಾ ಮತ್ತೆ ರೀಎಂಟ್ರಿ ಕೊಡ್ತಾ ಅಂದ್ರೆ ರೀಎಂಟ್ರಿ ಅಲ್ಲ, ಇದು ಕರೋನಾ ಇತ್ತು, ಬಟ್ ಈಗ ಜಾಸ್ತಿ ಆಗ್ತಾ ಇದೆ ನಂಬರ್ಸ್. 38ಕ್ಕೆ ಹೋಗಿದ್ದೀವಿ, ಅದು 300 ಆಗದೆ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಅಷ್ಟೇ.